ಇಂಡಿಯನ್ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 286 ರನ್ ಗಳಿಸಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಭಾರತೀಯ ಕ್ರಿಕೆಟ್ ತಂಡದ ದಾಖಲೆಯನ್ನೇ ಪುಡಿಗಟ್ಟಿ ವಿಶ್ವ ದಾಖಲೆಯನ್ನು ಕ್ರಿಯೇಟ್ ಮಾಡಿದೆ. ಹೈದರಾಬಾದ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 286 ರನ್ ಗಳಿಸೋದ್ರೊಂದಿಗೆ ಐಪಿಎಲ್ನಲ್ಲಿ 2ನೇ ಗರಿಷ್ಠ ಸ್ಕೋರ್ ದಾಖಲಿಸಿತು. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು 250 ಅದಕ್ಕಿಂತ ಹೆಚ್ಚು ರನ್ ಗಳಿಸಿದ ವಿಶ್ವದ ಮೊದಲ ಟಿ20 ತಂಡ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. ಟಿ20 ಕ್ರಿಕೆಟ್ ಚರಿತ್ರೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್, ದೇಶೀಯ ಕ್ರಿಕೆಟ್ ಹಾಗೂ ಫ್ರಾಂಚೈಸಿ ಲೀಗ್ನಲ್ಲಿ ಯಾವುದೇ ಒಂದು ತಂಡ ಈ ದಾಖಲೆಯನ್ನು ಮಾಡಿಲ್ಲ. ಕಳೆದ ವರ್ಷ 3 ಸಲ 250+ ಸ್ಕೋರ್ ಮಾಡಿದ್ದ ಎಸ್ಆರ್ಎಚ್ 2025ರ ಐಪಿಎಲ್ನ ಆರಂಭಿಕ ಐಪಿಎಲ್ನಲ್ಲಿ ಮತ್ತೊಮ್ಮೆ ಈ ಸಾಧನೆ ಮಾಡಿದೆ. ಇದರೊಂದಿಗೆ ತಲಾ 3 ಸಲ 250+ ರನ್ ಗಳಿಸಿರೋ ಭಾರತ ತಂಡ ಅಂತ ಈ ದಾಖಲೆಯನ್ನು ಎಸ್ಆರ್ಎಚ್ ಮಾಡಿದೆ. ಸನ್ರೈಸರ್ಸ್ ಹೈದರಾಬಾದ್ 287ಕ್ಕೆ 3 ಔಟ್ ಆಗಿತ್ತು. ಈ ಹಿಂದೆ 286ಕ್ಕೆ 6 ಔಟು, ಜೊತೆಗೆ 277 ಸ್ಕೋರ್ ಮಾಡಿತ್ತು, 263 ಕೂಡ ಸ್ಕೋರ್ ಮಾಡಿದೆ. ಭಾರತ ತಂಡ 297 ಒಂದು ಸಲ, 261 ಸಲ, 283 ಒಂದು ಸಲ. ಎಸ್ಆರ್ಎಚ್ ತಂಡ 258, 252, 250 ಹೀಗೆ 250ಕ್ಕೂ ಹೆಚ್ಚು ರನ್ನನ್ನು ಗಳಿಸಿಕೊಂಡು ದಾಖಲೆಯನ್ನು ಮಾಡಿದೆ. ಆರ್ಸಿಬಿ ದಾಖಲೆಯನ್ನು ಹೈದರಾಬಾದ್ 4ನೇ ಸಲ ಬ್ರೇಕ್ ಮಾಡಿದೆ. ಲಾಸ್ಟ್ ಇಯರ್ 3 ಸಲ, ಈ ಸಲ 1 ಸಲ ಆರ್ಸಿಬಿಯ 263 ರನ್ಗಳ ದಾಖಲೆಯನ್ನು ಹಿಂದಿಕ್ಕಿದೆ. 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ 5 ವಿಕೆಟ್ ನಷ್ಟಕ್ಕೆ 263 ರನ್ ಗಳಿಸಿತ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ 2ನೇ ಗರಿಷ್ಠ ಸ್ಕೋರ್ ದಾಖಲಿಸಿದೆ. 2024ರಲ್ಲಿ 287 ರನ್ ಗಳಿಸಿದ್ದ ಹೈದರಾಬಾದ್ ಈಗ ಆರ್ಆರ್ ವಿರುದ್ಧ 286 ರನ್ ಗಳಿಸಿ 2 ರನ್ನಿಂದ ತನ್ನ ದಾಖಲೆಯನ್ನು ಮುರಿದು ಅಗ್ರಸ್ಥಾನಕ್ಕೇರೋ ಅವಕಾಶವನ್ನು ತಪ್ಪಿಸಿಕೊಳ್ತು. ಇನ್ನು ಈ ಪಂದ್ಯದಲ್ಲಿ ಅಬ್ಬರಿಸಿದ ಇಶಾನ್ ಕಿಶನ್ ಚೊಚ್ಚಲ ಐಪಿಎಲ್ ಶತಕ ಸಿಡಿಸಿದ್ರು. 47 ಎಸೆತಗಳಲ್ಲಿ 11 ಬೌಂಡ್ರಿ, 6 ಸಿಕ್ಸರ್ ಸಹಿತ 106 ರನ್ ಗಳಿಸಿದ್ರು. ಪರಿಣಾಮ ಎಸ್ಆರ್ಎಚ್ 20 ಓವರ್ಗಳಲ್ಲಿ 284 ರನ್ ಗಳಿಸೋದಕ್ಕೆ ಸಾಧ್ಯ ಆಗಿದ್ದು. ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ಆಟಗಾರ ಅನ್ನೋ ಕೀರ್ತಿ ಕೂಡ ಇಶಾನ್ ಕಿಶನ್ ಪಾತ್ರ ಆಗಿದೆ. ಈ ಹಿಂದೆ ಸನ್ರೈಸರ್ಸ್ ಹೈದರಾಬಾದ್ ತಂಡದಿಂದ ಶತಕಗಳು ಬಂದಿದ್ರೂ ಅವೆಲ್ಲವೂ ಕೂಡ ವಿದೇಶಿ ಆಟಗಾರರದ್ದಾಗಿತ್ತು. ಈಗ ಇಶಾನ್ ಕಿಶನ್ ಶತಕ ಸಿಡಿಸಿ ಆ ದಾಖಲೆಯ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸಿದ್ದಾರೆ. ಲಾಸ್ಟ್ ಇಯರ್ ಟೀಮ್ ಇಂಡಿಯಾದಿಂದ ಇಶಾನ್ ಕಿಶನ್ ದೂರ ಇದ್ರು 1 ವರ್ಷದಿಂದ. ಹಾಗೆ ಬಿಸಿಸಿಐ ಇಶಾನ್ ಕಿಶನ್ ಅವರ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನ ನವೀಕರಿಸಲಿಲ್ಲ. ಹೀಗಾಗಿ ಇಶಾನ್ ಕಿಶನ್ ಅಕ್ಷರಶಃ ತಂಡದಿಂದ ದೂರ ಉಳ್ಕೊಂಡಿದ್ರು. ದೇಶೀಯ ಕ್ರಿಕೆಟ್ನಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂತ ಇಶಾನ್ ಕಿಶನ್ರ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನ ಬಿಸಿಸಿಐ ನವೀಕರಿಸಿರಲಿಲ್ಲ. ನಂತರ ದೇಶೀಯ ಟೂರ್ನಿಗಳಲ್ಲಿ ಪಾಲ್ಗೊಂಡು ಇಶಾನ್ ಕಿಶನ್ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸಿದ್ರು. ಈಗ ಐಪಿಎಲ್ನಲ್ಲಿ ಶತಕ ಸಿಡಿಸಿ ಭಾರತ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಸ್ಆರ್ಎಚ್ ಪರ ಪದಾರ್ಪಣೆ ಪಂದ್ಯದಲ್ಲೇ ಶತಕ ಸಿಡಿಸಿ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ.